ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು. ನಮಸ್ಕಾರ. ದುಡ್ಡು ಕೊಟ್ಟಿಲ್ಲ ಅಂತ ಕದ್ಬಿಟ್ಟು ಬಂದೈತೆ. ಏನಂದಿದ್ದೆ? ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ವಾಯ್ಸ್ ಇವತ್ತು ಸರಿ ಇಲ್ಲ, ಫುಲ್ಲು ಕೋಲ್ಡ್ ಆಗಿ. ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ನನಗೆ ಮುಂಚೆನೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸೊ ಡೈರೆಕ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಸೊ ಹೋಗ್ತಾ ಇರೋ ದಾರಿಯಲ್ಲೇ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ ನಾವು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು, ಯಾಕಂದರೆ ನಾವು ತುಂಬ ಬೆಳಗ್ಗೆನೇ ಬಿಟ್ವಿ ಮನೇನ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಬೆಂಗಳೂರಲ್ಲೇ ಎಷ್ಟು ಬಿಸಿಲು, ಇನ್ನು ಅಲ್ಲೇ ಎಷ್ಟು ಬಿಸಿಲು ಇರುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲಿ ವ್ಯೂ ಬಂದು ತುಂಬಾ ಚೆನ್ನಾಗಿತ್ತು. ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಇಲ್ಲಿ ತಿರುಪತಿ ಕಡೆ ರೋಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮಂತ್ರಾಲಯ ಕಡೆ ಅಂತೂ ರೋಡು ಎಲ್ಲ ತುಂಬ ಇಂಪ್ರೂವ್ ಆಗಬೇಕು. ಬಟ್ ಈ ಕಡೆ ಅಂತೂ ಜರ್ನಿನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ರೋಡು. ಇಲ್ಲಿ ನೋಡಿ, ಇಲ್ಲಿ ಬೆಟ್ಟದಲ್ಲಿ ನಾಮ ಎಲ್ಲ. ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂದ್ರೇ ಒಂಥರ ಖುಷಿ ಆಗುತ್ತೆ ನಮಗೆ. ಎಲ್ಲರಿಗೂ ಸಮಾಧಾನ ಮಾಡ್ಬೇಕಲ್ಲ. ಅಲ್ಲ, ನೀನೇನು ಅಂದಿದ್ದು ನನಗೆ? ಏನು ಅಂತಲ್ಲ, ಏನಂದೆ? ಎದೋಳು ಎದೋಳು ನಾವು ನಿಂತ್ಕೊ, ಎದೋಳು ಹೊಡಿತೀಯ. ಏನು ಹೇಳು? ಇಲ್ಲ ಇಲ್ಲ, ನಾನು ಹೊಡೆದಿಲ್ಲ. ಭಯಕ್ಕಿಂತ ಮುಂಚೆನೆ ನಾಟಕ ಮಾಡ್ಬಿಟ್ಟ. ಆಯ್ತು ಬಿಡು, ಸಾರಿ. ಪಾಪ ನಾನು ಪಾಪ. ಯಾರು ಹೇಳಿದ್ದು? ಅವ್ನು ನಿಮ್ನ ಬಕ್ರ ಮಾಡಿದ್ದು, ಅವ್ನು ನಗೀತಾ ಇಲ್ಲ, ಅಳ್ತಾ ಇರೋದು. ಅಳ್ತಾ ಇದೆಯಾ ಪಾಪ? ಎಲ್ಲ ಇಲ್ಲ, ನಗೀತಾ ಇರೋದು. ಬಾಯಿ ನೋಡಿದೆ ಹೆಂಗ್ ಬಂತು ಅಳತ್ತು. ಇವಾಗ ತಗೊಳ್ಳೋ ಕ್ಲಾಸು. ನಗ್ತಾ ಅವನೇ ನಗ್ಸಿ ಬಿಡ್ತಾನೆ. ನಾವು ಏರೋಪ್ಲೇನ್ ಅಲ್ಲಿ ಹೋಗಿದ್ವಿ. ಏನ್ ಪಾಪ ಸಮಾಚಾರ? ಹೋಗೋಣ ಗೋವಾಗೆ ತಿರ್ಗಾ. ಯಾಕೆ ಯಾಕೆ ಬೇಡ? ಇಲ್ಲ, ಚಾನ್ಸೇ ಇಲ್ಲ. ಯಾರು ಹೇಳಿದ್ದು? ಗೋವಾಗ ಹೋಗೋಣ. ಎಲ್ಲೋ ಕಣ ಹೇಳು. ಪಾರ್ಟಿಗೆ ಹೋಗು. ಪಾರ್ಟಿಗೆ ಹೋಗೋಣ ಅಂದಿದ್ದು. ಎಲ್ಲಿಗೆ ಹೋಗೋಣ? ತಿರುಪತಿ. ಮತ್ತೆ ಇವಾಗ ಎಲ್ಲ ಹೋಗ್ತಾ ಇರೋದು ಪಾರ್ಟಿಗೆ ತಿರುಪತಿ ಮಾಡಕ್. ಪಾಪ ನಿನ್ ಬರ್ಡೇಗೆ ಎಲ್ಲ ಹೋಗೋಣ ಹೇಳು. ಇಲ್ಲೋಣಿಲ್ಲ, ನಿನ್ ಬರ್ಡೇ ಎಲ್ಲಿ ಮಾಡ್ಬೇಕು? ಅಯ್ಯೋ, ಇದು ಯಾವ್ದೋ ಬ್ಯಾಡ್ ಇದು. GRS ಇಟ್ಕೊಂಡ್ಬಿಟ್ಟು. GRS ಅಲ್ಲಿ ಏನೈತೆ? ಏನು ಇಲ್ಲ, 3 ಆಟ ಇದೆ ಅಷ್ಟೇ. ಆಟಕ್ಕೆ ಹೋಗ್ಬೇಕು. GRS ಅದನ್ನು ಕಟ್ಟಮ್ಮ ನಿಮ್ಮಪ್ಪ ಆಡೋದೇ ಇಲ್ಲ. ಹಿಂಗೆಲ್ಲ ಹೋಗೋಣ ಪಾಪ. ಇವಾಗ ನಗು ಬರ್ತಾವ. ವಂಡರ್ಲಾ ಅಲ್ಲ, GRS ಅದು ಮೇಲಿಂದ ಬಂದಿದ್. GRS ಅದು. GRS ನಾನು GRS ನಾನು ಬನ್ನಿ ಸರ್ ಹೋಗೋಣ ಅಂದ್ರೆ ಸರ್ ಇಲ್ಲ, ನೀವಿಬ್ರು ಹೋದ್ರಲ್ಲ, ನೀವಿಬ್ರು ಹೋದ್ಮೇಲೆ ಬನ್ನಿ ಸರ್ ಹೋಗೋಣ ಅಂದ್ರೆ ಸರ್ ನಡೀರಿ ಸರ್ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ನಮ್ದೇ ಇರೋದು. ತಿರುಗಿ ನೋಡಿದ್ರೆ ಮೆಟ್ಲು ಓಡ್ತಾವ್ರೆ. ಸಾರ್ ಸವಾಸನೆ ಬೇಡ ಅಂತ ನೋಡು. ಕೊನೆಗೂ ಹತ್ತತ್ರ ಇಲ್ಲಿ ತಿರುಪತಿ ಹತ್ರ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಪ್ಪ. ಅಂದ್ರೆ ಹೆಂಗೆ ಸುಡುತ್ತೆ ಅಂದರೆ ಆಚೆ ಒಂದು ನಿಮಿಷ ನಿಂತ್ಕೊಳಕ್ಕಾಗಲ್ಲ. ಕಾರಲ್ಲಿ AC ಹಾಕ್ಕೊಂಡು ಬರೋದು ಗೊತ್ತಾಗಲಿಲ್ಲ. ಆಚೆ ಇಳ್ದಾಗಿರೋ ಬಿಸಿಲು ಯಪ್ಪ ನೆಕ್ಸ್ಟ್ ಲೆವೆಲಲ್ಲೇ ಐತೆ. ಕೊನೆಗೂ ಇಲ್ಲಿಂದ ಸ್ಟಾರ್ಟ್ ಆಯಿತು ನಾವು ಬೆಟ್ಟ ಹತ್ತ ಜರ್ನಿ. ನಮಗೆ ತಿರುಪತಿ ಸ್ಟೆಪ್ ಹತ್ಕೊಂಡು ಬೆಟ್ಟ ಹತ್ಕೊಂಡು ಹೋಗೋದಂದರೆ ನಮಗೆ ತುಂಬ ಇಷ್ಟ. 1000 steps ಕಂಪ್ಲೀಟ್ ಆಯಿತು ಗಾಯ್ಸ್. ಏನಿಲ್ಲ, ಇದು
ಚೆನ್ನಾಗಿದೆಯಾ ಮ್ಯಾಗಿ? ಹಾಂ ಚೆನ್ನಾಗಿ ಬೇಯಿಸ್ಬಿಟ್ಟು ಹ್ಞೂ ತಿಂತಾ ಇದ್ದೀರಾ? ಒಂದು ಮಾತು ಕೇಳ್ದಿರಾನು? ಹಾಂ ಏನು ಗೊತ್ತಾ 2 ಮಿನಿಟ್ಸ್ ಮ್ಯಾಗಿ ಇದು 20 ಮಿನಿಟ್ಸ್ ಮ್ಯಾಗಿ ಅದಕ್ಕೆ ಬೇಯಿಸ್ಬಿಟ್ಟು ಅಜ್ಜಿ ಮ್ಯಾಗಿ ಅಲ್ಲ, ಅದಕ್ಕೆ ಸ್ಲೋ ಅಜ್ಜಿ ತೋರಿಸು ಬರೇ ಮಾಡಿರೋದು. ಅಜ್ಜಿ ತೋರಿಸು ಅಂತ ಆಂಟಿ ನಿನ್ನ ಹಿಂದೆನೇ ಅವರೇ ಅಜ್ಜಿ, ಆಮೇಲೆ ಬಾರಿಸ್ಬಿಟ್ಟವ್ರು. ಅಜ್ಜಿನ ಕರೆಸ್ಕೊಳ್ಳೋ ಅಜ್ಜಿ ಕರೆಸ್ಕೊಳ್ಳೋ ಬೇಡ, ಅಜ್ಜಿ ಆಮೇಲೆ ದೊಣ್ಣೆ ಎತ್ಕೊಂಡ್ಬಂದು ಹೊಡಿತಾರೆ. ಏನು ನಾಲ್ಕೀಯ ಅಂತ ಅಲ್ಲ ಕಣೋ, ಹೋಗಿ ಆರ್ಡ್ರ್ ಮಾಡ್ತೀಯ, ಆರ್ಡ್ರ್ ಕೊಡೋವರೆಗೂ ಕಾಯ್ಬೇಕು, ಬಿಲ್ ಕೊಡುವಾಗ ಓಡೋಗ್ತೀಯಲ್ಲ. ನಿಂಗೆ 20 ರೂಪಾಯಿ ಕೊಡೋದಲ್ದಲ್ಲೇ ತುಪ್ಪ ಬೇರೆ ಹಾಕ್ತಾರೆ ಬಾ. ಎಷ್ಟು? ಇವ್ರ ಹತ್ರ ಈಸ್ಕೊಳಕ್ ಹೇಳು, ಇವ್ರ ಹತ್ರ ಐತೆ, ಇರಕ್ಕ ಅನ್ನ ಕೊಡ್ತೈತೆ. ಐತೆ ನನ್ನ ಹತ್ರ. ಕೊಡ್ತೀನಿ ಬಿಡು. ಪಪ್ಪು ಹಬ್ಬಲ್ಲ ಹೆಂಗೆ ಕೊಡ್ತೀರಾ? ನೀನ್ ಅಷ್ಟು ಲೇಟಾಗಿ ಎತ್ತಿದ್ರೆ ಹೆಂಗ ಅಶೋಕ್? ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗಾಗಲ್ಲ. ಮುಂದೆ ಕೋವ ಒಬ್ಬಟ್ಟು ಮಾಡ್ತಾರೆ. ದುಡ್ಡು ಎತ್ತದಕ್ಕೆ ಅಷ್ಟು ಲೇಟು. ಕೊಡ್ಲಾ ಬೇಡವಾ ಅಂತ ಹೇಳೋದು. ಸುಮ್ಮನೆ ಮಾತಿನ ಜೋಪಲ್ಲಿ ಕೈ ಹಾಕಲ್ಲ ಅಷ್ಟೇ. ಇದು ಆಕ್ಚುಲಿ ಅಲ್ಲ ಇವಾಗ ತಾನೆ ಅಲ್ಲಿ ಹೊಟ್ಟೆ ತುಂಬಾ ತಿಂದ್ರಿ, ತಿರ್ಗಾ ತಿಂತಾನೆ. ನೋಡಿ ಎಲ್ಲ ನೋಡಿದೀರಾ? ಬೆಟ್ಟ ಹತ್ತುವಾಗ್ಲೇ ನೀವು 5,000 ಬಿಲ್ ಮಾಡ್ತೀರಾ. ಇರೋದೊಂದು ತಿಂತಾ ಇರ್ಬೇಕು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಿಂದೆ ಇವಾಗ 5 ನಿಮಿಷನೂ ಆಗಿಲ್ಲ. ತಿನ್ನಕಂತಾನೆ ಉಟ್ಬಿಟ್ಟೈತೆ ಇದು. ಇವನಿದ್ದಾನಲ್ಲ, ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಇವನ್ ಬೇರೆ ತಿನ್ನಕ್ ಏನು ಬೇಡ ಬೇಡ ಅಂತಾನೆ ಅವನೇ ಎಲ್ಲ ತಿನ್ನೋದು. ಟೈಮ್ ಅಣ್ಣ ಹೇಳಿರೋದು ನನಗೆ ಬೇಡ ಅಂತ. ಎಲ್ಲ ಟೈಮು ನಂತರ ಒಳ್ಳೆ ಬ್ಯಾಟ್ಸ್ಮ್ಯಾನು. ಮಾತಿಗಷ್ಟೇ ಬೇಡ ಅನ್ನೋದು, ಆಮೇಲೆ ಕೈಯಾಗ ತಿಂತಾ ಇರ್ತಾನೆ. ಮ್ಯಾಗಿ ಬೇಡ ಬೇಡ ಅಂದ್ರು. ನಾವು ಅಜ್ಜಿ ಹತ್ರ ಅವ್ವ ಸ್ಪೂನ್ ಕೊಡು ಅಂತ ಸ್ಪೂನ್ ಇಸ್ಕೊಂಡು ಏನಂದ? ಅವ್ವ ಅವ್ವ ಇವಾಗ ತಾನೇ ದುಡ್ಡು ಕೊಡ್ತೀರಾ ಇಟ್ಕೊಂಡ್ಬಂದ. ಹೇ ನೀನು ಅವಳಲ್ಲ. ನನ್ನ ಮೇಲೆ ಹೇಳ್ಬೇಡ, ನನ್ನ ಮೇಲೆ ಹೇಳ್ಬಿಡ್ತು. ತಗೊಂಬಂದಿದೀವಿ ಅಣ್ಣ, ದುಡ್ಡು ಕೊಟ್ಟಿಲ್ಲ ಅಂತ ಕದ್ಬಿಟ್ಟು ಬಂದೈತೆ ಫ್ರಿಜ್ಜಿಂದ ಎತ್ಕೊಂಡು ನನಗೆ ಹೇಳ್ತೈತೆ. ಅದು ಎತ್ಕೊಂಡ್ ಬಂದು ಕೊಟ್ರೆ ಕೈಗೆ ಪ್ಯಾಟ್ರನ್ ಲಾಕ್ ಮಾಡ್ಕೊಂತೈತೆ. ಗೊತ್ತೇ ಇಲ್ಲ ಆಕ್ಚುಲಿ ಹಂಗಂದ್ರೆ ಏನು ಅಂತ. ಏನು ಪ್ಯಾಟ್ರನ್ ಲಾಕ್ ಅಂತ. ಪ್ಯಾಟ್ರನ್ ಲಾಕ್ ಹಂಗಂದ್ರೆ ಏನು? ಹೆಂಗಂದ್ರೆ ಏನಣ್ಣ ನೀನು ಹೇಳು. ಸೈಲೆಂಟ್ ಆಗಿ ಎತ್ತಿಕೋ ಜೋಪಲ್ಲಿ ಅಂತ. ಹಂಗೆ ಮಾಡಿದೀವಣ್ಣ. ತಣ್ಣಗೈತೆ. ನೀನೇ ಕೊಡು. ನನ್ ಹೊಟ್ಟೆ ಅದೇ ಕಳ್ತನ ಮಾಡಿರೋದು. ತಿರುಪತಿ ದರ್ಶನ ಸಕ್ಕತ್ತಾಗಾಯ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ತಿರುಪತಿ ದರ್ಶನ ಆಗಿಲ್ಲ, ಮೆಟ್ಲತ್ತೈತಿ. ಅಕ್ಕೋ ನಮಸ್ಕಾರ. ಹೊಟ್ಟೆ ಲೋಡ್ ಆಗ್ಬಿಟ್ಟಿದೆ. ಲೋಡ್ ಔಟ್ ಏನೇನೋ ಮಾತಾಡ್ತಿದೀವಿ. ಹೊಟ್ಟೆ ತುಂಬಿ ಒಬ್ಬಟ್ಟು ತಿಂದ್ವಿ, ಒಂದೇ ಒಂದ್ ತಗೊಂಡೆ. ಅಲ್ಲ ಅಶೋಕ, ಅಲ್ಲಿ 2 ನಿಮಿಷ ಮ್ಯಾಗಿ ಸಾಕಾಗಿಲ್ಲ. ಇವಣ್ಣ ಬಿಲ್ ಪೇ ಮಾಡಿ ಅಂದ್ರೆ ಓಡ್ ಬರುತ್ತೆ ಗೊತ್ತಾ? ಅಲ್ಲ ಬಿಲ್ ಪೇ ಮಾಡ್ಬೋದು ಒಂದ್ ಕಡೆ ತಗೊಂಡ್ರೆ. ಅಲ್ಲ 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 ಹೇಳ್ತೀನಿ. ಅಲ್ಲ ಏನ್ ಗೊತ್ತಾ, ದೊಡ್ಡ ದೌಲತ್ತಾಗ ಹೋಗ್ಬಿಟ್ಟು ಆರ್ಡರ್ ಮಾಡೋದು, ಬಿಲ್ ಕೊಡುವಾಗ ಮಾತ್ರ ಹಿಂದೆ ನಮ್ಮನ್ನೇ ಕಾಸು ಕೇಳೋದು. ಬಿಲ್ ಟೈಮಲ್ಲಿ ಮಾತ್ರ ಹಿಂದೆ ಹೋಗ್ತಾನೆ. ಆರ್ಡರ್ ಮಾಡೋದೆಲ್ಲ ಮಾಡ್ಬಿಡುತ್ತೆ. ಅಣ್ಣ 4 ಜ್ಯೂಸ್, ಅಣ್ಣ 4 ಮ್ಯಾಗಿ ಅನ್ನೋದು, ಬಿಲ್ ಮಾತ್ರ ನಾವು. ಎಲ್ಲ ಸುಳ್ಳು ಹೇಳ್ತಾರೆ ಗೈಸ್. ಪಾಪ ಅವಾಗ್ಲೇ ಇದು ಏನು ಏನ್ ಸರ್ಬತ್ ಕೊಡ್ಸ್ಬಿಟ್ಟು ಅದ್ರಲ್ಲಿ ಮಜ್ಜಿಗೆ ಮಿಕ್ಸ್ ಮಾಡ್ಕೊಟ್ಟೈತೆ. ಏನ್ ಕೊಡ್ಸಿದ್ದು? ಸರ್ಬತ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸೋಡಾ ಕುಡ್ದಿದ್ ನಾವು. ಸರ್ಬತ್ 5 ಕಾವಲ್ಲ ಚೈತ್ರ. ಏನು 5 ಯಾರಿಗೆ? ಚೈತ್ರಕ್ಕೆ ಕದ್ದು ಕಡುಕು. ಅಲ್ಲ ನಮ್ ಗ್ಯಾಂಗ್ ಅಲ್ಲಿ ಇವ್ರಿಬ್ರೆ ತಿನ್ಪೋತಿಗಳು.
ಅಲ್ಲ ಭಯ ಇದ್ರೂ ಹೋಗ್ತಾ ಇದೆಯಲ್ಲ ಮುಂದೆ ಹೋಗ ಪಕ್ಕದಲ್ಲೇ ಪಕ್ಕಕ್ಕೆ ಹೋಗೋ ಕೊಂಬಿಟ್ಕೊಂಡು ಜಂಪ್ ಮಾಡಿ ಓಡ್ ಬರ್ಬೇಕಂತ ಅಶೋಕ ಮುಂದೆ ನಿಂತ್ಕೊಳ್ಳೋ. ನಿಮ್ಮಿಬ್ರು ಫೇಸ್ ಒಂದೇ ತರ ಇರುತ್ತೆ, ಒಂದೇ ತರ ಇದ್ದೀರ, ಮೂವ್ ಒಂದೇ ತರ ಐತೆ. ಭಯ ಪಡ್ಬೇಡ, ಇನ್ನ ಹತ್ರಕ್ಕೆ ಹೋಗು. ಫೈನಲ್ ಆಗಿ ಬೆಟ್ಟ ಕಂಪ್ಲೀಟ್ ಆಯಿತು. ಎಷ್ಟು ಗಂಟೆಗೆ ನಾವು ಹತ್ತಿದ್ದು? 3:15. 8 ಗಂಟೆಗೆ ಕಂಪ್ಲೀಟ್ ಆಯಿತು. ಇವಾಗಲೂ ತಿಂತಾವನೆ. ತಿನ್ನೋದಂತೂ ಬರೀ ಬೆಟ್ಟ ಎಲ್ಲ ತಿನ್ನೋದೇ ಆಗೋಗೈತೆ. ನೋಡಿದ್ರೆ ಮತ್ತೆ ಊಟ ಮಾಡ್ತೀನಿ ಅಂತ ಐತೆ 10 ಗಂಟೆಗೆ. ಇವಾಗ ಬೇಡವಂತೆ ಊಟ, 10 ಗಂಟೆಗೆ ಊಟ ಮಾಡ್ತಾರಂತೆ. ತಿನ್ಲೇಬೇಕು ಊಟ, ನಿಜ ಬರಲ್ಲ. ತಿಂಡ್ಕೋತ ಅದು ಹೊಟ್ಟೆಗೆ ಮೋಸ ಮಾಡಬಾರ್ದು. ಬೆಟ್ಟ ಹತ್ತುವಾಗ ಸ್ಟಾರ್ಟ್ ಮಾಡಿ ತಿನ್ನೋದು, ಬೆಟ್ಟ ಹತ್ತಿ ಮುಗಿದ ಮೇಲೂ ತಿಂತಾವನೆ. ಲಾಸ್ಟ್ ಅಷ್ಟೇ. ಬಟ್ ಸಖತ್ತಾಗಿತ್ತು. ಬೆಟ್ಟ ಹತ್ತಿದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಲ್ಲ? ಕುರ್ಕುರೆ ಚೆನ್ನಾಗಿತ್ತಲ್ಲ? ಅಂದ್ರೆ ಈ ಸಲ ನಾವು ಹತ್ತಿದ್ದೆ ಗೊತ್ತಾಗ್ಲಿಲ್ಲ ಅಲ್ಲ, ಬೇಗ ಬರ್ತಿರೋ ತರ ಎಷ್ಟು ಫೀಲ್. 4 hours 45 minutes ಆಯ್ತಲ್ಲ? 3:15 ನಾವು ಹತ್ತಿದ್ದಲ್ಲ. 8 ಗಂಟೆಗೆ ಬಂದ್ವಿ. 8 ಗಂಟೆ ಕರೆಕ್ಟಾಗಿ ಮೇಲೆ ರೀಚ್ ಆಗಿ. ಕರೆಕ್ಟಾಗಿ 8:01ಗೆ. ಬಟ್ ಯಾವ ಜನ ಕಮ್ಮಿ ಇದ್ದಾರೆ ಇವಾಗ ಎಕ್ಸಾಮ್ಸ್ ಅಂದ್ಬಿಟ್ಟು. ಈ ಟೈಮಲ್ಲೇ ಬರಬೇಕು ಎಲ್ಲರೂ. ಪಾಪಾಗೆ ಮಾರ್ಚ್ ಟೈಮ್ ಬಂದರೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇರುತ್ತೆ, ಸೊ ಬೇಗ ದರ್ಶನನೂ ಆಗುತ್ತೆ, ಜನನೂ ಕಮ್ಮಿ. ತಿರುಪತಿಗೆ ಅಂತ ನಾವು ಈ ರೂಮ್ನ ಬುಕ್ ಮಾಡಿದ್ದು. ಇದು ಬಂದುಬಿಟ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬುಕ್ ಮಾಡಿದ್ದು. ನೀವೇ ನೋಡ್ಬೋದು, ಎಂಟ್ರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಹೈಜೀನಾಗಿ ಇಕ್ಕಿದ್ರು. ಇದು ಬಂದು ಡಬಲ್ ಬೆಡ್ರೂಮು ನಾವು ಮಾಡ್ಕೊಂಡಿದ್ದು. ಇದು ನೋಡಿ ಓಪನ್ ಕಿಚನ್ ಎಲ್ಲ ಇದೆ, ನಾವೇನಾದರೂ ಮಾಡ್ಕೊಂಡೆಲ್ಲ ತಿನ್ಬೋದಿತ್ತು. ಇಂಡಕ್ಷನ್ ಸ್ಟವ್ ಎಲ್ಲ ಇತ್ತು, ನೀರು ಕಾಯಿಸ್ಕೊಂಡದೆಲ್ಲ ಇತ್ತು ಅಲ್ಲಿ, ನಾವೇ ಮಾಡ್ಕೊಂಡು ತಿನ್ಬೋದಿತ್ತು ಏನಾದರೂ. ಆಮೇಲೆ ನೋಡಿ ಇಲ್ಲಿ ರೂಮ್ಸ್ ನೋಡಿ, ಬೆಡ್ಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಂಫರ್ಟೇಬಲ್ ಆಗಿತ್ತು ನಮಗೆಲ್ಲ. ನಾವು ಬೆಟ್ಟ ಹತ್ಕೊಂಡು ಬಂದಿದ್ದಕ್ಕೂ ಆ ಕಾಲು ನೋಗೆಲ್ಲ ಈ ಬೆಡ್ಡೆಲ್ಲ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಆ್ಯಕ್ಚುಲಿ ನಮಗಂತೂ ತುಂಬಾ ಕಮ್ಮಿ ಪ್ರೈಸ್ಗೆ ಇದು ಸಿಕ್ತು. ಬೇರೆ ಕಡೆ ಎಲ್ಲ ಆಗಿದ್ರೆ ಇದು ತುಂಬಾ ರೇಟ್ ಹೇಳಿರೋರು ಈ ರೂಮ್ಗೆ, ನಮಗೆ ತುಂಬ ಕಮ್ಮಿಗೆ ಸಿಕ್ತು. ಇದು ಬಂದು 2ನೇ ರೂಮು. ಈ ರೂಮ್ಗೆ ಬಾಲ್ಕನಿ ಎಲ್ಲ ಇದೆ. ಅಲ್ಲಲ್ಲ ಬಾಲ್ಕನಿದು ವ್ಯೂ ಬಂದುಬಿಟ್ಟು ನೋಡಿ ಈ ಥರ ಇರುತ್ತೆ ನೈಟ್ ಹೊತ್ತು, ತುಂಬಾ ಚೆನ್ನಾಗಿತ್ತು. ಈ ರೂಮ್ ಅಂತೂ ನಮಗೆಲ್ಲರಿಗೂ ಸಖತ್ ಇಷ್ಟ ಆಗೋಯಿತು. ಗೈಸ್ 11 ಗಂಟೆಗೆ ಊಟ ಮಾಡಿದ್ದು, ಮೀಟಿಂಗ್ ಹೊಡ್ಕೊಂಡೆಲ್ಲ ಕೂತ್ಕೊಂಡು ಇವ್ರಿಗೆ 12 ಗಂಟೆಗೆ ತಿರ್ಗಾ ಹೊಟ್ಟೆ ಹಚ್ಕೊಂಡು ತಿರ್ಗಾ ಪಿಜ್ಜಾ ಬುಕ್ ಮಾಡಿ ಅದು ಬಂದಿದ್ದು 1 ಗಂಟೆ. ಊಟ ಮಾಡಿದ್ದು ಎಷ್ಟು ಗಂಟೆಗೆ? 11 ಗಂಟೆ. 12 ಗಂಟೆಗೆಲ್ಲ ಇವ್ರಿಗೆ ಪಿಜ್ಜಾ ಬೇಕು. ಗೈಸ್ ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ, ಅಲ್ಲಿ ನೀರು ನನಗೆ ಸೆಟ್ ಆಗಿಲ್ಲ, ಹೆವಿ ಕೋಲ್ಡ್ ನೀರು ಕುಡಿದ್ಬಿಟ್ಟು ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ನಾವು ಅಲ್ಲಿ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನಾವು ಇಲ್ಲಿ ದರ್ಶನಕ್ಕೆ ಹೋಗೋಣ ಅಂತ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ದರ್ಶನಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ನೀವು ಯಾರಾದರೂ ತಿರುಪತಿಗೆ ಬಂದರೆ ಈ ಹೋಟೆಲಿಗೆ ಬನ್ನಿ, ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು, ನಮಗೆಲ್ಲ ತುಂಬಾ ಇಷ್ಟ ಆಗೋಯಿತು. PS4 ಅಂದ್ಬಿಟ್ಟು ಪ್ಯೂರ್ ವೆಜ್ಜು, ಇಲ್ಲಿ ಬಂದು ಟ್ರೈ ಮಾಡಿ. ಕೊನೆಗೂ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಚೆಕ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಈ ಬಿಸಿಲಲ್ಲಿ. ಇಷ್ಟು ವರ್ಷ ನಾವು ತಿರುಪತಿಗೆ ಬಂದಾಗ ನಾವು ಭೂವರ ಸ್ವಾಮಿದು ದರ್ಶನನೇ ಮಾಡ್ಕೊತಾ ಇರಲಿಲ್ಲ, ಡೈರೆಕ್ಟ್ ವೆಂಕಟೇಶ್ವರ ಸ್ವಾಮಿ ದರ್ಶನ ತೊಗೊತಾ ಇದ್ವಿ. ಬಟ್ ಎಲ್ಲರೂ ಹೇಳ್ತಾರೆ ಫಸ್ಟ್ ಭೂವರ ಸ್ವಾಮಿನ ಮುಕ್ಕೊಂಡು ಆಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ತೊಗೊಬೇಕು ಅಂತ. ನಾವು ಈ ಸಲ ಕಂಪ್ಲೀಟಾಗಿ ಹಾಗೆ ಮಾಡಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ನೈಟ್ ಹೊತ್ತಂತೂ ತಿರುಪತಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು. ಲಾಸ್ಟ್ ಇಯರ್ಗಿಂತ ಈ ಸಲ ಸ್ವಲ್ಪ ಬೇಗನೆ ಆಯಿತು ದರ್ಶನ. ನೀವೆಲ್ಲ ಯಾರನ್ನ ಬರೋಂಗಿದ್ರೆ ಈ ಸೀಸನಲ್ಲೇ ಬನ್ನಿ, ಮಾರ್ಚ್ ಎಕ್ಸಾಮ್ ಟೈಮಲ್ಲಿ ಬನ್ನಿ,
ಜನನೇ ಇರಲಿಲ್ಲ, ನಮಗೆ ಬೇಗ ಆಯಿತು ದರ್ಶನ ಎಲ್ಲ. ತುಂಬ ಚೆನ್ನಾಗಾಯ್ತು ದರ್ಶನ. ನಾವು ಮೆಟ್ಲು ಹತ್ತಿ ಒಳ್ಳೆ ದರ್ಶನ ಆಯಿತು. ಒಟ್ಟು ಜನ ಅಂತೂ ತುಂಬ ಕಮ್ಮಿ ಇದ್ರು ಈ ಸರಿ. ನಮ್ಗೆ ಗೊತ್ತಿಲ್ದಲೆ ಹೋಗಿ ಈ ಪಂಚೆ ಏನು ಗೊತ್ತಾ ಗೈಸ್, ಇವನು ಯಾರಿಗೂ ಹೇಳ್ದೇನೆ ಹೋಗಿ ರಾಮರಾಜ್ ಅವ್ರದ್ದು ಸೆಟ್ ತಗೊಂಡು ಒಳ್ಳೆ ಮದುವೆ ಗಂಡು ಥರ ತಿರುಪತಿ ದರ್ಶನ ಮಾಡಿದ್ದಾನೆ. ಅಶೋಕ ರಾಮರಾಜ್ ಅವ್ರ ತಮ್ಮ ಗೋವಿಂದರಾಜ್ ಇವನು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾರಿಗೂ ಹೇಳ್ದೆ ಈ ಮದುವೆ ಗಂಡು ಥರ ರೆಡಿ ಆಗವನೆ. ಅಶೋಕ ದರ್ಶನ ಎಲ್ಲ ಹೆಂಗಾಯ್ತು? ಚೆನ್ನಾಗಾಯ್ತು, ಸೂಪರ್ ಆಗೈತಾ? ಇಲ್ಲೇನು ಇಷ್ಟು ಚೆನ್ನಾಗಿ ಮಾಡೋರಲ್ಲ. ಸೊ ಗೈಸ್, ಫೈನಲಿ ಮನೆ ಹತ್ರ ರೀಚ್ ಆದ್ವಿ. 3 ಗಂಟೆ 3 ಕಾಲ ಆಯಿತು ನಾವು ಮನೆ ಹತ್ರ ರೀಚ್ ಆಗೋದಕ್ಕೆ. ಸೊ ನಮ್ಮ ತಂಗಿಯವರು ಬಂದು ನಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಅವರು ಹೊರಟರು. ಬಾಯ್ 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 ಬಾಯ್. Oh.